Welcome to Devraj Shupra YouTube channel. I am Sujata Devraj. So, Brudang, second standard textbook, English textbook, Fun Unit 1, Fun with Friends. Chapter 1, My Bicycle. Let's recite. I have a red bicycle, I pedal and I ride. Trin trin goes the bell, makes my friends move aside. The seat is blue in color, the tires and pedals are black, sometimes fast, sometimes slow. But my bicycle is always on track. To keep my bicycle moving, all I need is some hair. I put on my little helmet and go happily everywhere. Here, the child says, ಐ ಹ್ಯಾವ್ ಎ ರೆಡ್ ಬೈಸಿಕಲ್. ನಾನು ಹೊಂದಿರತಕ್ಕಂಥ ಬೈಸಿಕಲ್ ಕಲರ್ ಏನು? ರೆಡ್. ನನ್ನ ಹತ್ರ ಇರೋ ಬೈಸಿಕಲ್ಲು ರೆಡ್ ಕಲರ್ದು. ಸಿ, ದಿಸ್ ಈಸ್ ದ ರೆಡ್ ಕಲರ್. ದಿಸ್ ಚೈಲ್ಡ್ ಸೇಸ್ ಲೈಕ್ ದಟ್ ಮೈ ಬೈಸಿಕಲ್ ಕಲರ್ ಈಸ್ ರೆಡ್ ಕಲರ್. ನೆಕ್ಸ್ಟ್, ಐ ಪೆಡಲ್ ಆ್ಯಂಡ್ ಐ ರೈಡ್. ಫಸ್ಟ್ ಐ ಪೆಡಲ್ ದ ಸೈಕಲ್, ನೆಕ್ಸ್ಟ್ ಐ ರೈಡ್. ಟ್ರಿನ್ 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 ಗೋಸ್ ದ ಬೆಲ್. ನನ್ನ ಸೈಕಲ್ನ ಬೆಲ್ ಯಾವ ಥರ ಸೌಂಡ್ ಮಾಡುತ್ತೆ? ಟ್ರಿನ್ ಟ್ರಿನ್ ಅಂತ ಸೌಂಡ್ ಮಾಡುತ್ತೆ. ಮೇಕ್ಸ್ ಮೈ ಫ್ರೆಂಡ್ಸ್ ಮೂವ್ ಅಸೈಡ್. ವೆನ್ ದ ಚಿಲ್ಡ್ರನ್ ಲಿಸನ್, ವೆನ್ ಈಸ್ ಫ್ರೆಂಡ್ಸ್, ಸಿ ಹಿಯರ್ ದೇರ್ ಆರ್ ಸೋ ಮೆನಿ ಫ್ರೆಂಡ್ಸ್ ಆರ್ ದೇರ್. ಹಿಯರ್ ದೀಸ್ ಫ್ರೆಂಡ್ಸ್ ವೆನ್ ದೇ ಲಿಸನ್ ದ ಸೌಂಡ್ ಆಫ್ ಬೆಲ್ ದೇ ಮೂವ್ ಅಸೈಡ್. ಅಂದರೆ ಮಕ್ಕಳು ಬೆಲ್ ದ ಸೌಂಡ್ ಕೇಳಿದ ತಕ್ಷಣ ಅವನ ಫ್ರೆಂಡ್ಸ್ ಎಲ್ಲ ಪಕ್ಕಕ್ಕೆ ಸರಿತಾರೆ ಅಂತ ಹೇಳ್ತಿದ್ದಾನೆ. ನೆಕ್ಸ್ಟ್, the seat is blue in color, the tires and pedals are black. Yes, here the bicycle seat is blue in color. See, here the bicycle seat ಯಾವ ಕಲರಲ್ಲಿದೆ? ಬ್ಲೂ ಕಲರಲ್ಲಿದೆ. ಆದರೆ ಪೆಡಲ್ ಮತ್ತು ಟೈರ್ಸ್ ಯಾವ ಕಲರ್ ಇದೆ? ಬ್ಲಾಕ್ ಕಲರಲ್ಲಿದೆ. ಎಸ್, ಹೌ ಇಟ್ ಈಸ್ ಮೂವ್ಸ್, ಸಮ್ಟೈಮ್ಸ್ ಫಾಸ್ಟ್ ಆ್ಯಂಡ್ ಸಮ್ಟೈಮ್ಸ್ ಸ್ಲೋ. ಎಸ್, ಅದು ಕೆಲವೊಂದು ಸಲ ಫಾಸ್ಟಾಗಿ ಮೂವ್ ಆಗುತ್ತೆ ಮತ್ತು ಕೆಲವೊಂದು ಸಲ ಸ್ಲೋ ಆಗಿ ಮೂವ್ ಆಗುತ್ತೆ ಅಂತ ಹೇಳ್ತಾನೆ. ಬಟ್ ಮೈ ಬೈಸಿಕಲ್ ಈಸ್ ಆಲ್ವೇಸ್ ಆನ್ ಟ್ರ್ಯಾಕ್. ಆದರೆ ನನ್ನ ಬೈಸಿಕಲ್ ಯಾವಾಗಲೂ ಕೂಡ ಟ್ರ್ಯಾಕಲ್ಲೇ ಇರುತ್ತೆ. ಟು ಕೀಪ್ ಮೈ ಬೈಸಿಕಲ್ ಮೂವಿಂಗ್ ಆಲ್ ಐ ನೀಡ್ ಸಮ್ ಹೇರ್. ನನ್ನ ಬೈಸಿಕಲ್ ಯಾವಾಗಲೂ ಮೂವ್ ಆಗೇ ಇರಬೇಕು ಅಂದರೆ, ಚಲಿಸ್ತಾನೇ ಇರಬೇಕು ಅಂದರೆ ಅದಕ್ಕೆ ಸ್ವಲ್ಪ ಗಾಳಿ ಬೇಕು. ಐ ಪುಟ್ ಆನ್ ಎ ಲಿಟಲ್ ಹೆಲ್ಮೆಟ್ ಆ್ಯಂಡ್ ಗೋ ಹ್ಯಾಪಿಲಿ ಎವ್ರಿವೇರ್. ಆ ಚೈಲ್ಡ್ ಏನು ಮಾಡುತ್ತೆ? ಸೈಕಲಲ್ಲಿ ಹೋಗ್ಬೇಕಾದ್ರೆ ಪುಟ್ ಆನ್ ಎ ಸ್ಮಾಲ್ ಹೆಲ್ಮೆಟ್ನ ಹಾಕ್ಕೊಂಡು ತುಂಬ ಖುಷಿಯಾಗಿ ಹ್ಯಾಪಿಲಿ ಮೂವ್ಸ್ ಹ್ಯಾಪಿಲಿ ಅಂತ ಹೇಳ್ತಾನೆ. ರೈಡ್ ಹ್ಯಾಪಿಲಿ, ಖುಷಿಯಾಗಿ ಎಲ್ಲಿ ಬೇಕಾದ್ರಲ್ಲಿ ಚಲಿಸ್ತೀನಿ ಅಂತೇಳಿ, ರೈಡ್ ಮಾಡ್ತೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್, ಸೈಟ್ ವರ್ಡ್ಸ್ ಮೀನ್ಸ್ ಹೈ ಫ್ರೀಕ್ವೆನ್ಸಿ ವರ್ಡ್ಸ್. ಇಟ್ ಮೀನ್ಸ್ ಅಗೈನ್ ರಿಪೀಟೆಡ್ ವರ್ಡ್ಸ್. ಫಸ್ಟ್ ಒನ್ ಈಸ್ ಐ, second one is and, next one is, in, my. These are the sight words. We can introduce these words and tell to the children, write 5 times in their copywriting book. Next, new words. Yes, ಪೆಡಲ್ ಮೀನ್ಸ್ ನಾವೇನು ಸೈಕಲ್ನ ತುಳಿತೀವಲ್ಲ ಅದಕ್ಕೆ ನಾವು ಪೆಡಲ್ ಅಂತ ಹೇಳ್ತೀವಿ. ಅಸೈಡ್ ಅಂದರೆ ಪಕ್ಕಕ್ಕೆ ಸರಿಯೋದು. ಸಮ್ಟೈಮ್ಸ್ ಅಂದರೆ ಕೆಲವೊಂದು ಬಾರಿ. ಟ್ರ್ಯಾಕ್ ದಾರಿ ಅಥವಾ ರೋಡು. ಹೆಲ್ಮೆಟ್ ಅಂದರೆ ತಲೆಗೆ ಹಾಕ್ತೀವಲ್ಲ ಹೆಲ್ಮೆಟ್, ಅದು. ಎವ್ರಿವೇರ್ ಅಂದರೆ ಎಲ್ಲಿ ಬೇಕಾದರೆ ಅಲ್ಲಿ, ಎಲ್ಲಾದರೂ ಕೂಡ ಚಲಿಸ್ಬೋದು. ಎವ್ರಿವೇರ್ ಅಂದರೆ ಎಲ್ಲಂದ್ರಲ್ಲಿ ಅಂತೇಳಿ. ನೆಕ್ಸ್ಟ್ ಒನ್, ಎಸ್, ಇಯರ್ ಆರ್ ಶೇರ್ ವಿತ್ ದ ಕ್ಲಾಸ್, ಲೆಟ್ ಅಸ್ ಸ್ಪೀಕ್. ದೀಸ್ ಕ್ವಶನ್ಸ್ ಆರ್ ಆಲ್ ಅಬೌಟ್ ಸ್ಪೀಕಿಂಗ್ ಸ್ಕಿಲ್. These questions improve our children's speaking skill. These are all questions. There are 6 questions are there. They improve the children the speaking skill. So now we will know the answer for this question. Yes, shall we know the answer for this question? Yes, share with class. Have you seen a bicycle? Yes, I saw a bicycle. Yes, ನೀನು ಸೈಕಲ್ನ ನೋಡಿದ್ಯಾ? ಹೌದು, ನಾನು ಸೈಕಲ್ನ ನೋಡಿದ್ದೀನಿ. ನೆಕ್ಸ್ಟ್, ವೇರ್ ಹ್ಯಾವ್ ಯು ಸೀನ್ ಇಟ್? ಎಲ್ಲಿ ನೋಡಿದ್ಯಾ? ಐ ಸಾ ಇನ್ ದ ಸ್ಕೂಲಲ್ಲಿ ನೋಡಿದ್ದೀನಿ. ಆನ್ ದ ರೋಡ್ ನೋಡಿದ್ದೀನಿ. ಇನ್ ದ ಪಾರ್ಕ್ ನೋಡಿದ್ದೀನಿ. ಎಲ್ಲೆಲ್ಲಿ ನೋಡಿದ್ಯಾ ಸೈಕಲ್ ಅಂತ ಕೇಳಿದಾಗ ಅದು ಹೇಳುತ್ತೆ ಮಗು, ನಾನು ಸ್ಕೂಲಲ್ಲಿ ನೋಡಿದ್ದೀನಿ, ರೋಡಲ್ಲಿ ನೋಡಿದ್ದೀನಿ, ಪಾರ್ಕಲ್ಲಿ ನೋಡಿದ್ದೀನಿ. ವಾಟ್ ಕಲರ್ ಈಸ್ ಇಟ್? ಹಾಗಾದರೆ ಸೈಕಲ್ ಕಲರ್ ಏನು? ದ ಸೈಕಲ್ ಕಲರ್ ಈಸ್ ಜನರಲಿ ಬ್ಲ್ಯಾಕ್ ಇನ್ ಕಲರ್. ಇಟ್ ಈಸ್ ಇನ್ ಬ್ಲ್ಯಾಕ್ ಇನ್ ಕಲರ್. ಅಂದರೆ ಬ್ಲ್ಯಾಕ್ ಕಲರಲ್ಲಿದೆ ಸೈಕಲ್ಲು.
ಹೂ ಜನರಲಿ ರೈಡ್ಸ್ ಇಟ್, ಯಾರು ಅದನ್ನು ರೈಡ್ ಮಾಡ್ತಾರೆ ಹಾಗಾದರೆ? ಈಸ್ ದೇರ್ ಅಂದರೆ ಅದನ್ನು ಇವರೇ ಹೊಡಿಬೇಕು ಅಂತೇನಿಲ್ಲ. ಜನರಲಿ ಆಲ್ ದ ಪೀಪಲ್ಸ್ ರೈಡ್ಸ್ ದ ಬೈಸಿಕಲ್. ಎಸ್, ಆಲ್ ದ ಪೀಪಲ್ ರೈಡ್ಸ್ ದ ಬೈಸಿಕಲ್. ನಾಟ್ ಓನ್ಲಿ ಚಿಲ್ಡ್ರನ್, ನಾಟ್ ಓನ್ಲಿ ಎಲ್ಡರ್ಸ್, ನಾಟ್ ಓನ್ಲಿ ಓಲ್ಡ್ ಪೀಪಲ್ಸ್, ಎಲ್ಲರೂ ಕೂಡ ಸೈಕಲನ್ನು ಓಡಿಸ್ತಾರೆ. ಹೆಂಗೆ? ಈಗ ಸಣ್ಣ ಮಕ್ಕಳು ಕೂಡ ಸೈಕಲ್ ಓಡಿಸ್ತಾರೆ, ಎಕ್ಸಸೈಸ್ ಮಾಡಲಿಕ್ಕೆ ವಯಸ್ಸಾದವರು ಕೂಡ ಓಡಿಸ್ತಾರೆ, ಅದೇ ರೀತಿ ಎಲ್ಡರ್ಸು ಕೂಡ ಸೈಕಲ್ನ ಓಡಿಸ್ತಾರೆ. ನೆಕ್ಸ್ಟ್, ಹ್ಯಾವ್ ಯು ಸೀನ್ ಅ ಟ್ರೈಸೈಕಲ್? 3 ಚಕ್ರದ ಸೈಕಲ್, ಟ್ರೈಸೈಕಲ್ ಮೀನ್ಸ್ ನೋಡಿದೆಯಾ? ಎಸ್, ಐ ಸಾ ಎ ಟ್ರೈಸೈಕಲ್. ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಕೂಡ ಟ್ರೈಸೈಕಲ್ನ ನೋಡಿರ್ತಾರೆ. ನೆಕ್ಸ್ಟ್, ಹ್ಯಾವ್ ಯು ಸೀನ್ ಎ ವೀಲ್ ಚೇರ್? ವೀಲ್ ಚೇರ್ನ ನೋಡಿದೆಯಾ? ಎಸ್, ಐ ಸಾ ಎ ವೀಲ್ ಚೇರ್. ವೀಲ್ ಚೇರ್ನ ಎಲ್ಲಿ ಬಳಸ್ತಾರೆ ಹೇಳ್ಬೋದು ಮಕ್ಕಳಿಗೆ? ನಾವು ವೀಲ್ ಚೇರ್ನ ನಾವು ಹಾಸ್ಪಿಟಲ್ಸಲ್ಲಿ ಪೇಷಂಟ್ಸ್ನ ಕರ್ಕೊಂಡು ಹೋಗ್ಲಿಕ್ಕೆ ನಾವು ವೀಲ್ ಚೇರ್ಸ್ನ ಬಳಸ್ತೀವಿ ಅಂತೇಳಿ ಮಕ್ಕಳಿಗೆ ಹೇಳ್ಬೋದು. ಆಮೇಲೆ ಓಡಾಡದೇ ಇರತಕ್ಕಂಥ ವಯಸ್ಸಾದಂಥ ಇರತಕ್ಕಂಥ ಊನಸ್ಥರು ಕೂಡ ನಾವು ವೀಲ್ ಚೇರನ್ನು ಡಿಸೇಬಲ್ಡ್ ಪೀಪಲ್ಲು ವೀಲ್ ಚೇರನ್ನು ಬಳಸ್ತಾರೆ ಅಂತೇಳಿ ನಾವಿಲ್ಲಿ ಹೇಳ್ಬೋದಾಗುತ್ತೆ ಮಕ್ಕಳಿಗೆ. ನೆಕ್ಸ್ಟ್, read the words below each picture. Yes, we will read these words. First one is an ant, an axe, an apple. Here all the picture starts with vowel sound a, so we use here an article. ಇಲ್ಲಿ ಎಲ್ಲ ಪಿಕ್ಚರ್ಸು ಕೂಡ ವಾವೆಲ್ ಸೌಂಡಿಂದ ಸ್ಟಾರ್ಟ್ ಆಗಿದೆ, ದಟ್ ಈಸ್ a. We are all know that vowel letters are C, A, E, I, O, U. Vowel sound A sounds A ಇಂದ ಸ್ಟಾರ್ಟ್ ಆಗಿರೋದ್ರಿಂದ ಬಿಫೋರ್ these pictures we can use an article an. Next one, here 6 pictures are there. A rat, a cat, a mat, a pan, a man, a cap. Here we use ದ ಆರ್ಟಿಕಲ್ ಎ ಅನ್ನು ಬಳಸಿದ್ದೀವಿ. ಇಲ್ಲಿ ನಾವು ಮಕ್ಕಳಿಗೆ ಹೇಳ್ಕೊಡ್ಬೋದು ಏಕೆ ಅಲ್ಲಿ ಆ್ಯನನ್ನು ಬಳಸಿದ್ವಿ, ಇಲ್ಲಿ ಯಾಕೆ ಎ ಅನ್ನು ಬಳಸಿದ್ವಿ. ಬಿಕಾಸ್ ಹೇಳ್ಬೋದು ನಾವು ಮಕ್ಕಳಿಗಲ್ಲಿ, ಅಲ್ಲಿ ಎಲ್ಲ ಲೆಟರ್ಸು ಕೂಡ ಎಲ್ಲ ಪಿಕ್ಚರು ಕೂಡ ವಾವೆಲ್ ಸೌಂಡಿಂದ ಸ್ಟಾರ್ಟ್ ಆಗಿದೆ. ವಾವೆಲ್ ಲೆಟರ್ ಎ ವಾವೆಲ್ ಸೌಂಡಿಂದ ಸ್ಟಾರ್ಟ್ ಆಗಿದೆ. ಬಟ್ ಇಯರ್ ಆಲ್ ದ ಪಿಕ್ಚರ್ ಸ್ಟಾರ್ಟ್ ವಿತ್ ದ ಕಾನ್ಸೊನೆಂಟ್ ಸೌಂಡಿಂದ ಸ್ಟಾರ್ಟ್ ಆಗಿರೋದ್ರಿಂದ ವಿ ವಿಲ್ ಯೂಸ್ ಎ. ನಾವಲ್ಲಿ ಎ ಅನ್ನು ಬಳಸ್ತೀವಿ ಅಂತೇಳಿ ಮಕ್ಕಳಿಗೆ ನಾವು ಕ್ಲಾರಿಫಿಕೇಷನ್ ಬೇಕಾದರೆ ಕೊಡ್ಬೋದು. ನೆಕ್ಸ್ಟ್ ವಿ ವಿಲ್ ಮೂವ್ ನೆಕ್ಸ್ಟ್ ಸಿ, ರೈಟ್ ದ ನೇಮ್ಸ್ ಆಫ್ ದ ಪಾರ್ಟ್ಸ್ ಆಫ್ ಬೈಸಿಕಲ್ ಇನ್ ದ ಗಿವನ್ ಬಾಕ್ಸಸ್. ಯು ಮೇ ಯೂಸ್ ದ ಬಾಕ್ಸ್ ಫಾರ್ ಸೆಲೆಕ್ಟಿಂಗ್ ನೇಮ್ಸ್. ಎಸ್, here some bicycles picture is there and parts also there. Yes, here we write here, yes, this is seat, SEAT, seat. Next one is this is pedal. After I say handle, this is handle, HANDLE, handle. Next one is this is carrier, CARRIER, carrier. Next one is this is bell, BELL, bell. Next one is brake, BREAK, brake. ನೆಕ್ಸ್ಟ್ ವಿ ಮೂವ್ ಟು ನೆಕ್ಸ್ಟ್ ಒನ್. ಈಗ ಮುಂದೆ ಹೋಗೋಣ ಅದೇ ಥರ. ಎಸ್, ದಿಸ್ ಈಸ್ ಪೆಡಲ್, PEDAL, pedal. Next this is tire. Like this we can write all the parts of the bicycle. This is the exercise about that. Next exercise, imagine that you have magic bicycle, draw it in the box. ಇಲ್ಲಿ ನಾವು ಒಂದು ಸೈಕಲ್ ಚಿತ್ರವನ್ನು ಬರಿಬೇಕಾಗುತ್ತೆ. ಬಾಕ್ಸನ್ನು ಅದಕ್ಕೆ ಕೊಟ್ಟಿದ್ದಾರೆ, ಅಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್, ಕಂಪ್ಲೀಟ್ ದ ಫಾಲೋಯಿಂಗ್ ಸೆಂಟೆನ್ಸ್.
Complete the following sentence. The child in the poem has dash bicycle, red bicycle. Here the child has red bicycle. Next, the sound of dash makes people move aside. ಬೆಲ್ ಅಂದರೆ ಬೆಲ್ನ ಸೌಂಡು ಜನಗಳನ್ನ ಪಕ್ಕಕ್ಕೆ ಸರಿಯೋ ರೀತಿ ಮಾಡುತ್ತೆ. ದ ಡ್ಯಾಶ್ ಆ್ಯಂಡ್ ಡ್ಯಾಶ್ ಆರ್ ಬ್ಲ್ಯಾಕ್. ಅದರ ಯಾವ ಪಾರ್ಟ್ಸು ಬ್ಲ್ಯಾಕ್ ಕಲರ್ ಇತ್ತು? ಪೆಡಲ್ ಆ್ಯಂಡ್ ಅನದರ್ ಒನ್ ಈಸ್ ವಾಟ್? ದಟ್ ಈಸ್ ಟೈರ್ಸ್. The pedals and tires are black in color. Okay. Next, put a right for correct sentence and a wrong for the incorrect sentence. ಇಲ್ಲಿ ಸರಿಯಾಗಿದ್ದಕ್ಕೆ ಸರಿ ಅಂತ ಹಾಕಿ, ತಪ್ಪಿದ್ರೆ ತಪ್ಪು ಮಾರ್ಕನ್ನು ಹಾಕಿ ಅಂತೇಳಿ. ದ ಚೈಲ್ಡ್ ಹ್ಯಾಸ್ ಬ್ಲೂ ಬೈಸಿಕಲ್. ಇಸ್ ಇಟ್ ಕರೆಕ್ಟ್? Is the child has blue bicycle? No. The child bicycle color is what? Red color. So this is wrong. Next one. The bell goes trin trin trin. Bell ಯಾವ ಥರ ಶಬ್ದ ಮಾಡ್ತಿತ್ತು? ಟ್ರಿನ್ ಟ್ರಿನ್ ಅಂತ ಶಬ್ದ ಮಾಡ್ತಿತ್ತು. ಹೌದಾ? ಹೌದು, ಟ್ರಿನ್ ಟ್ರಿನ್ ಅಂತ ಶಬ್ದ ಮಾಡ್ತಿ. Is it right? Next. The child's bicycle is always fast. Is it correct? The child bicycle is always fast? No, no, no. The child bicycle is sometimes fast, sometimes slow. ಹೌದಲ್ವಾ? ಅದು ಯಾವಾಗಲೂ ಕೂಡ ಸ್ಲೋ ಆಗೂ ಇರ್ತಿರಲಿಲ್ಲ, ಯಾವಾಗಲೂ ಫಾಸ್ಟಾಗೂ ಇರ್ತಿರಲಿಲ್ಲ. ಕೆಲವೊಂದು ಸಲ ಫಾಸ್ಟ್ ಆಗಿರ್ತಿತ್ತು, ಕೆಲವೊಂದು ಸಲ ಸ್ಲೋ ಆಗಿರ್ತಿತ್ತು. ಸೊ ದಿಸ್ ಈಸ್ ರಾಂಗ್. ದ ಚೈಲ್ಡ್ ನೀಡ್ ಸಮ್ ವಾಟರ್ ಟು ಕೀಪ್ ದ ಬೈಸಿಕಲ್ ಮೂವಿಂಗ್. ಬೈಸಿಕಲ್ ಮೂವ್ ಆಗೋಕ್ಕೆ ಚೈಲ್ಡ್ಗೆ ನೀರು ಬೇಕಾಗಿತ್ತಾ? ಇಲ್ಲ. ಹಾಗಾದ್ರೆ ಏನು? ದ ಚೈಲ್ಡ್ ನೀಡ್ ಸಮ್ ಹೇರ್ ಬೇಕಾಗಿತ್ತು. ಸೊ ದಿಸ್ ಈಸ್ ರಾಂಗ್. ಅಲ್ಲಿಗೆ ಹೇರ್ ಬಂದಿದ್ರೆ ಅದು ಕರೆಕ್ಟ್ ಆಗ್ತಿತ್ತು. ದ ಚೈಲ್ಡ್ ಪುಟ್ಸ್ ಆನ್ ಎ ಲಿಟಲ್ ಹೆಲ್ಮೆಟ್ ವೈಲ್ ರೈಡಿಂಗ್ ದ ಬೈಸಿಕಲ್. ಕರೆಕ್ಟ್. ಮಗು ಸೈಕಲ್ನ ರೈಡ್ ಮಾಡಬೇಕಾದ್ರೆ ಸಣ್ಣ ಹೆಲ್ಮೆಟನ್ನು ಹಾಕ್ಕೊಂಡು ರೈಡ್ ಮಾಡ್ತಾ ಇತ್ತು. ಇಟ್ ಈಸ್ ಕರೆಕ್ಟ್. ಅದು ಕರೆಕ್ಟ್ ಇದೆ. ದಿಸ್ ಈಸ್ ದ ಎಸ್ ಓಕೆ. ದಿಸ್ ಈಸ್ ಆಲ್ ಅಬೌಟ್ ದ ಮೈ ಬೈಸಿಕಲ್. ಮೃದಂಗ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮೈ ಬೈಸಿಕಲ್. ಇದುವರೆಗೂ ಕೂಡ ನೀವು ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ.